ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ ನ್ಯೂಸ್. ನಮಸ್ಕಾರ ವೀಕ್ಷಕರೇ, ಸತ್ಯ ಸುದ್ದಿಯಲ್ಲಿ ನಿಮಗೆ ಸ್ವಾಗತ. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಮಾಲೆಬೆನ್ನೂರು ಪಟ್ಟಣದ ಕುಮಾರಹಳ್ಳಿ ಬಳಿ ಮೆಕ್ಕೆಜೋಳದ ರಾಶಿಗೆ ಬೆಂಕಿ, ಸಂಪೂರ್ಣ ಹಾನಿ. ಕುಮಾರನಹಳ್ಳಿ ಕೆರೆ ಸಮೀಪದ ಗುಡ್ಡ ಜಮೀನಿನಲ್ಲಿ ರಾಶಿ ಹಾಕಿದ್ದ ಮೆಕ್ಕೆಜೋಳಕ್ಕೆ ಬೆಂಕಿ ಬಿದ್ದು ಸಂಪೂರ್ಣವಾಗಿ ಸುಟ್ಟು ಹೋಗಿರುವ ಘಟನೆ ನಡೆದಿದೆ. ಹೌದು ವೀಕ್ಷಕರೇ, ಮಾಲೆಬೆನ್ನೂರು ಪಟ್ಟಣದ ಕುಮಾರನಹಳ್ಳಿ ಗ್ರಾಮದ ಸರ್ವೆ ನಂಬರ್ 69ರಲ್ಲಿ ಆದಾಪುರದ ಗುರಮ್ಮ, ದಳಪತಿ ಕರಿಯಪ್ಪ ಹಾಗೂ ಕಮಲಮ್ಮ ಸುರೇಶ್ ಅವರಿಗೆ ಸೇರಿದ 6 ಎಕರೆ ಜಮೀನಿನಲ್ಲಿ ಬೆಳೆದಿದ್ದ ಮೆಕ್ಕೆಜೋಳದ ತೆನೆಗಳನ್ನು ಕಟಾವು ಮಾಡಿ ಹೊಲದಲ್ಲೇ ರಾಶಿ ಹಾಕಲಾಗಿತ್ತು. ಉತ್ತಮದ ದರ ಸಿಕ್ಕ ನಂತರವೇ ತೆನೆ ಹೊಡಿಸಿ ಮಾರಾಟ ಮಾಡುವ ಉದ್ದೇಶ ಹೊಂದಿದ್ದರು ಎನ್ನಲಾಗಿದೆ. ಆದರೆ ಕಿಡಿಕೇಡಿಗಳ ಕೃತ್ಯದಿಂದ ಸುಮಾರು 10 ಲೋಡ್ ಮೆಕ್ಕೆಜೋಳದ ತೆನೆ ರಾಶಿಗೆ ಬೆಂಕಿ ಬಿದ್ದು ಸಂಪೂರ್ಣವಾಗಿ ನಾಶವಾಗಿದ್ದು ಅಂದಾಜು 3 ಲಕ್ಷ ರೂಪಾಯಿ ನಷ್ಟ ಸಂಭವಿಸಿದೆ ಎಂದು ಹೇಳಲಾಗಿದೆ. ಬೆಂಕಿ ಬಿದ್ದ ವಿಷಯ ತಿಳಿದ ತಕ್ಷಣವೇ ಅಗ್ನಿಶಾಮಕ ದಳ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಬೆಂಕಿ ನಂದಿಸಿದರು. ನಂತರ ಕೃಷಿ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ವರದಿ ಸೈಯದ್ ಇರ್ಫಾನ್, ಸತ್ಯ ಸುದ್ದಿ ನ್ಯೂಸ್ ಕನ್ನಡ, ಮಲೆಬೆನ್ನೂರು.